ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಡೇ 2 ನಮ್ದು ಇವತ್ತೇ ಫ್ಯಾಷನ್ ಶೋ ಇರೋದು. ಬೆಳಗ್ಗೆ ಇವಾಗ 6:30 ಆಗಿದೆ. 5:30ಗೆ ಎದ್ದು ಎಲ್ಲ ರೆಡಿ ಆಗಿ ಅಪೂರ್ವನು ಬಂದಿದ್ದಾಳೆ ನಮ್ಮ ಮನೆಗೆ ಫಾರ್ ದ ಫಸ್ಟ್ ಟೈಮ್. ಅವಳು ಕೆಳಗಿದ್ದಾಳೆ ಬರ್ತಾಳೆ. ಅವಳ ಬ್ಯಾಗ್ಸು ನನ್ನ ಬ್ಯಾಗ್ಸ್ ನಂದು 4 ಬ್ಯಾಗ್ಸ್ ಇನ್ ಟೋಟಲ್. ಬಂದೆ ಆಟೋ ಬಂತು ಅಂತ. ಸೊ ಹೋಗೋಣ ಬನ್ನಿ. ಗೈಸ್ ಆಟೋಲ್ಲಿ ಹೋಗ್ತಾ ಇದ್ದೀವಿ. ಹಿಂದೆ ರಿಂಗ್ ಲೈಟು, ಇಲ್ಲಿ ಫುಲ್ಲು ಬ್ಯಾಗ್ಸು ಫುಲ್ ಬೇರೆ ಕೈಯಲ್ಲಿ ಇಟ್ಕೊಂಡು ನೋಡಿ. ಇದು ಒಂದು ಸೆಕೆಂಡು. ಹೈ ಗಾಯ್ ಹೋಯ್ತೀವಿ. ನಾನೆಲ್ಲ ವ್ಲಾಗಲ್ಲೇ ಇರಲಿಲ್ಲ ಮುನ್ಸ್ಕೊಂಡು. ಇವತ್ತು ನಾನು ಕುಸ್ಮನ ನಾನು ಬಿಟ್ಟು ಎಲ್ಲೂ ಹೋಗಲ್ಲ ಗೈಸ್. ಯಾಕಂದ್ರೆ ತಲೆನೂ ಬಚ್ಚಿಲ್ಲ ನನಗೆ. ಇಲ್ಲ ಕುಸ್ಮನ್ ಬಿಟ್ಟು ಹೋಗಲ್ಲ. ಏನಕ್ಕಾದ್ರೂ ತಲೆ ಬಚ್ಚಿಲ್ಲ. ಇಲ್ಲ ನನ್ನ ಗಾಡಿ ಥರ ಐತೆ ನೋಡಿ. ಇವತ್ತು ಕುಸ್ಮನ್ ಮನೆಗೆ ಬಂದು ಆಂಟಿನ ನೋಡಿದೆ. ಐ ಸೋ ಎಕ್ಸೈಟೆಡ್ ಆಂಟಿನ ನೋಡೋಕ್ಕೆ. ಚೆನ್ನಾಗಿ ಮಾಡಿಕೊಟ್ರು ಕಾಫಿ, ಹೊಟ್ಟೆ ಮಾತಾಡೋದು. ಆಂಟಿ ಮಾತು ಕೇಳಿದ್ರೆ ಖುಷಿ ನನಗೆ. ಆಂಟಿ ಅಂದ್ರೆ ಫೇವ್ರೇಟ್. ಕುಸ್ಮ ಥರನೇ ಇದ್ದಾರಲ್ಲ ಆಂಟಿ, ಅದಕ್ಕೆ ನಾನು ಥರ ಇಲ್ಲ ಆಂಟಿ. ಇವ್ರ ಅಪ್ಪನ ಥರ ಇದ್ದಾರೆ. ಸೊ ಇವಾಗ ಜನ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೊಂದು 10 ಮಿನಿಟ್ಸ್ ರೀಚ್ ಆಗ್ತೀವಿ. ಜನ ಬೈತಾಳೆ. ಲೇಟ್ ಆಯಿತು. ಹೌದು. ಸೊ ಇಲ್ಲಿ ಬನ್ನಿ ಹೋಗೋಣ. ಇವತ್ತೇ ಲಾಸ್ಟು ಫ್ಯಾಷನ್ ಶೋ ಆಗೋಗುತ್ತೆ. ತಮ್ಮಕ್ಕೆ ರೋಡು. ಸೊ ಆಯಿತು. ನನಗೆ ಇವಳು ತುಂಬ ತಲೆ ತಿಂತಾ ಇದ್ದಾಳೆ. ಸೊ ಹೋಗೋಣ ಬನ್ನಿ. ಬಾಯ್. ಅನು ಆಯ್ ಹೇಳ್ತೀಯಾನು? ಹೇಳನು. ಹಂಗೆ ಆಗ್ತೀನಿ. ಉಲ್ಲಾಸ್ ಉದಯ್ ಹೆಂಗಿದೆ ನಿನ್ಗೆ? ಇಟ್ ಇಸ್ ಗುಡ್ ಅಂಡ್ ಐ ಆಮ್ ಫೀಲಿಂಗ್ ಇವತ್ತೆಲ್ಲ ಮೀಟ್ ಆಗೋದು ಅಂತ ಬೇರೆ ಬೇಜಾರಾಗ್ತಾ ಇದೆ. ಯಾರ ಬಂದ್ರು? ಇವಳೆಲ್ಲ ರೆಡಿ ಮಾಡಿ ಇವಳು ಮೇಕಪ್ ಮಾಡ್ಕೊತಾ ಇದ್ದಾಳೆ. ಫುಲ್ ಟೆನ್ಷನ್. ಅಕ್ಕ ಮಲ್ಗೆ ಇಲ್ವಂತೆ. ಇವಳು ಈಗ ಬಂದ್ಲು. ಇವಳು ಅವಳು ರೆಡಿ ಮಾಡಲಿ ಅಂತ ಕಾಯ್ತಾ ಇದ್ದಾಳೆ. ಮನಸ್ ತೋರ್ಸ ಮನೋಜ್ ನೀನು ಕಾಣಿಸ್ತಾ ಇಲ್ಲ. ನಾನೇ ಹೆಲ್ಪ್ ಮಾಡಿ. ಸುಮ್ಮನೆ ಒಂದ್ ಕಡೆ ಬ್ಲೂ ಲೆನ್ಸ್ ಹಾಕಿದೆ, ನೀನು ಒಂದ್ ಕಡೆ ಹಾಕಿಲ್ಲ. ಇವಾಗ ಹಾಕೊಂತ ಫಸ್ಟ್ ಟೈಮ್. ಪೌಡ್ರ್ ಬೇಡ ಅವನಿಗೆ. ಸ್ವಲ್ಪ ಚಿಕ್ಕವನು. ನಿಮ್ಗೆಲ್ಲ ಜಾಲೈನ್ ಹೈಲೈಟ್ ಮಾಡೋದು. ಏನ್ ಜಾಲೈನ್ಗಳೈತೆ ನಮಗೆ. ನೋಡು ತಿಂದು ಜಾಲೈನೇ ಹೋಗ್ಬಿಟ್ಟೈತೆ. ಓಕೆ ಬಾಯ್. ಅವನು ಏನೋ ಮಾಡ್ತಾನೆ. ಯಾಕಿಲ್ಲ ಅಷ್ಟಾಗ್ತಿದ್ದೀನಿ. ಗೈಸ್ ನಾವು ರೆಡಿಯಾಗಿ ಕಾಲೇಜ್ ಹತ್ರ ಬಂದಾಗಿದೆ. ನಾವಿಬ್ಬರೇ ಬಂದಿರೋದು. ಸೊ ಎಲ್ಲೋ ನಾವಿಬ್ರು ಬಂದಾಗಿದೆ. ಇಲ್ಲ ಅವನೆಲ್ಲಿ, ನೀವೆಲ್ಲಿ? ಒಬ್ರೊಬ್ರು ಒಂದೊಂದು ದಿಕ್ಕಲ್ಲಿ ಹೋಗಿದ್ದೀರಾ. ಸೊ ಮೇಕಪ್ ಎಲ್ಲ ಮುಗ್ದಿದೆ. ನೋಡೋಣ ಬನ್ನಿ ಏನೇನಾಗುತ್ತೆ ಅಂತ. ರಿವೀಲ್ ಮಾಡ್ತಾ ಇದೀನಿ ನೋಡಿ ಡೈಮಂಡ್ ಯಾರು ಅಂತ. ಡೈಮಂಡ್ ಕೊಟ್ಟಿರೋದು ಏನಿಲ್ಲ. 2000 years later. ಹಾಯ್ ಗೈಸ್. ಇವತ್ತು ಎಷ್ಟು ನಮಕರಂ ಕೆಲಸ ಮಾಡಿದಾರೆ ಗೊತ್ತಾ? ಟೀಚರ್ಸ್ ಆಗಿರೋರು ನಮಗೆ ಫ್ಯಾಷನ್ ಶೋ ಸೆಕೆಂಡ್ ಪ್ರೋಗ್ರಾಮ್ ಲಿಸ್ಟ್ ಕಳಿಸ್ಬಿಟ್ಟು 6 ಗಂಟೆಗೆ ಎದ್ದು ರೆಡಿ ಆಗಿದ್ದೀವಿ. 6 ಗಂಟೆಗೆ ಸೃಜನ ಮನೇಲಿ ಇದ್ರಿ ಗೊತ್ತಾ? ಹೋಗಿ ರೆಡಿಯಾಗಿ 9 ಅಷ್ಟರಲ್ಲಿ ಬಂದಿದ್ದೀವಿ. ಗೇಟ್ ಹಾಕೋರೆ ಬಾ. ಇವಾಗ ನೋಡಿದ್ರೆ ಇಲ್ಲ ಫ್ಯಾಷನ್ ಶೋ ಲಾಸ್ಟ್ ಅಂದರೆ ಅಟ್ಲೀಸ್ಟ್ 5 o'clock ಆಗುತ್ತೆ. ಸೊ ನಾವು ವಾಪಸ್ ಡ್ರೆಸ್ ಚೇಂಜ್ ಎಲ್ಲರೂ ಬೈಲಿ. ಸೃಜನ ಅವನಿಗೆ ವಾಕಲ್ಲೇ ಇದ್ದಾಳೆ.
ಚೆನ್ನಾಗಿದ್ಯಾ ನೀನ್ ತಿರ್ಗು ಮ್ಯಾಮ್ ಅಪೂರ್ವ ಹೆಂಗ್ ಕಾಣ್ತಿದ್ದಾಳೆ ಮ್ಯಾಮ್? ಹಾಯ್ ಬಾಯ್. ಇವಾಗ ಇವ್ರ ಡ್ಯಾನ್ಸ್ ಇದೆ, ನೆಕ್ಸ್ಟ್ ಗ್ರೂಪ್ ಡ್ಯಾನ್ಸ್ ಸ್ಟಾರ್ಟ್. ಬ್ರೋ ನೀನ್ ಬರಲ್ಲ ಬ್ರೋ, ನಂಗೆ ಗೊತ್ತು ನೀನ್ ಬರಲ್ಲ. ಅವಳು ಬ್ಯಾಕ್ ಸ್ಟೈಲ್ ಅಲ್ವಾ? ಓ ಹಾಕೊಂಡೆ ಆಡು. ಬಾ ನಾನು ವಿಡಿಯೋ ಹಾಕಿರ್ತೀನಿ, ಫುಲ್ ಚೆನ್ನಾಗಿ ಮಾಡಿದ್ರು. ನಾವಿಬ್ರು ಲಿಫ್ಟ್ ಹೋಗ್ತಾ ಇದೀವಿ, ನಮ್ಮ ಕಾಲೇಜಲ್ಲಿ ಲಿಫ್ಟ್ ಇದೆ ಗೈಸ್, ಲಿಫ್ಟ್ ಇದೆ. ನಾನು ಹೆಂಗ್ ಕಂಡಿದ್ದೀನಿ ಕಮೆಂಟ್ ಮಾಡಿ. ನಾನು ಫ್ಯಾಷನ್ ಶೋ ಮೇಕಪ್ ಎಲ್ಲ ಓಡಾಡ್ತಿದ್ದೀನಿ. ಓಕೆ ಸೂಪರ್ ಅಲ್ವಾ ನಾನು ಇವತ್ತು? ಕ್ಯಾಮ್ರಾಮನ್ ಮುಸ್ತಫಾ ಮ್ಯಾಮ್ 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 ನಂದು ವ್ಲಾಗು ಗೈಸ್. ಇನ್ನೊಂದು ಜ್ಯೂಸ್ ಕುಡಿದ್ರಿ ಇನ್ನ ಕುಡಿತಾವಳೆ. ಸೊ ಇವಾಗ ಬೇಡ ನಾನು ಇವಾಗ ಇವಳು ಇನ್ಸಲ್ಟ್ ಮಾಡ್ಬಿಟ್ಲು ಇನ್ಸಲ್ಟ್. ಸೊ ಇವಾಗ ಲಂಚ್ ಬ್ರೇಕ್. ಇವಾಗ ಆಗಿದ ತಕ್ಷಣ ಫ್ಯಾಷನ್ ಶೋ ಅಂತೆ, ಹೋಗಿ ಸ್ವಲ್ಪ ರೆಡಿಯಾಗಿ ಪ್ರಾಕ್ಟೀಸ್ ಮಾಡಿ ಫ್ಯಾಷನ್ ಶೋ ಮಾಡಿ ಜೀವನದಲ್ಲಿ ಏನೋ ಸಾಧನೆ ಮಾಡಿರೋ ಫೀಲ್ ಬಂದ್ಬಿಡುತ್ತೆ ಅಷ್ಟೇ ಗೈಸ್. ಹೋಗೋಣ ಬನ್ನಿ. ಸುಮ್ಮನೆ ಇರ್ರಿ ಶೋ. ನಾವು ಊಟ ಮಾಡಿ ಆಯಿತು. ಸೊ ಇವಾಗ ನೆಕ್ಸ್ಟ್ ಫ್ಯಾಷನ್ ಶೋ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನನಗೆ ರಚನಾ ಹೇರ್ ಸ್ಟೈಲ್ ಮಾಡ್ತಾಳೆ. ನಾನು ವಾಪಸ್ ಸ್ವಲ್ಪ ಟಚಪ್ ಮಾಡಿಕೊಂಡೆ ಮೇಕಪ್ಪು. ಹೈಲೈಟರ್ ಹಾಕೊಬೇಕು, ಜುವೆಲ್ಸ್ ಹಾಕೊಬೇಕು, ಕೋಟ್ ಹಾಕೊಂಡು ಹೋಗ್ತಾ ಇರೋದು. ಪ್ರಾಕ್ಟೀಸ್ ಒಂದ್ಸರಿ ಮಾಡಬೇಕಂತೆ ಅಷ್ಟೇ. ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಇದು ಅಪೂರ್ವ ಅವರು ಅಡ್ಡ ಹೆಸರು ಬಂದು ರವೆ ಗೊಂಡೆ. ಇಲ್ಲಿ ಮನೋಜ್ ಅನು ಮೇಕಪ್ ಮಾಡ್ತಾಳೆ. ಇವಳು ಬ್ಯಾಡ್ ವರ್ಡ್ ಬಂತು. ಫುಲ್ ರೆಡಿ ಆಗ್ಬಿಟ್ಟು ಫುಲ್ ರೆಡಿ ಆಗ ಸೃಜನ. ಏನೋ ಮಾಡ್ತಾ ಇದೀಯಾ ನೀನು? ರೆಸ್ಟ್ ಮಾಡ್ತಾ ಇದೀನಿ ಅಕ್ಕ. ಇನ್ನು ಬೆಳಗ್ಗೆ ಅಂತ ಹೇಳ್ಬಿಟ್ಟು ಇಷ್ಟು ಹೊತ್ತು ಕಾಯಿಸಿದ್ರೆ ಹೆಂಗೆ? ಇನ್ನೊಂಚೂರು ಹೇಳೋದಿದೆ. ಮೇಕಪ್ ಹಾಕೊಂಡು ಪೂರ ಕಾಯ್ತೀರಾ ನೀವೆಲ್ಲ? ದಿನ ಅದು ಹೆಂಗೆ ಮೇಕಪ್ ಹಾಕೋತೀರಾ? ದಿನ ಹಾಕೊಂತೀವಾ? ಆಬ್ವಿಯಸ್ಲಿ ಹಾಕಂಗಿಲ್ಲ.
ಸೊ ಇವನ್ಗೆ ಮಾಡ್ತಾರೆ ಅಷ್ಟೇ. ನಿನಗೆ ಇದೆಲ್ಲ ತಾನೇ ಹಾಕಿದ್ದು? ಅವ್ನಿಗೆ ಅದು ಹೈಲೈಟರ್ ಹಾಕಿರೋದು. ಸೊ ಗೈಸ್ ಸ್ಟೇಜಿಂದ ಬಂದಿದ್ದೀವಿ, ಎಲ್ಲರೂ ಇದ್ದಾರೆ. ಸೊ ಇವಾಗ ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡ್ತೀವಿ. ಮುಗೀತು ನಮ್ದು ಅನೌನ್ಸ್ಮೆಂಟ್. First prize goes to, second prize goes to Sujana Aunty. Third prize goes to ಎಲ್ಲ ಅಧ್ಯಾಪಕ ವರ್ಗದವರಿಗೆ ಹಾಗೂ ಎಲ್ಲರೂ ವಾಪಸ್ ಹೋಗ್ತಾರೆ. ಕಚೇರಿ ವೃಂದದವರಿಗೆ ಸಹ ನಾನು ಸಾಂಸ್ಕೃತಿಕ ಸಮಿತಿ ಟೀಚರ್ಸ್ ಎಲ್ಲ ಫೋಟೋ ಸೆಷನ್ ನಡೀತಾ ಇದೆ. ಮಧ್ಯದಲ್ಲಿ ಅವರೇ ನಮ್ಮ ಪ್ರಿನ್ಸಿಪಲ್, ಅವರೆಲ್ಲ ಮೇಲ್ ಫ್ಯಾಕಲ್ಟಿ, ಫಿಮೇಲ್ ಫ್ಯಾಕಲ್ಟಿ ಅಷ್ಟೇ ಗೈಸ್. ಹಾಯ್ ಗೈಸ್, ಆಯಿತು ನಮ್ಮ ಫ್ಯಾಷನ್ ಶೋ ಮುಗೀತು. ನನಗೆ ಸೆಕೆಂಡ್ ಪ್ರೈಸ್ ಬಂತು, ಫುಲ್ ಖುಷಿಯಾಗಿದ್ದೀವಿ. ನಿಮ್ಮ ಮೌರ್ಯ ಬಂದಿದ್ದಾಳೆ, ಇವಾಗ ಮನೆಗೆ ಹೋಗ್ಬೇಕು. ಫುಲ್ಲು ಮನೆ ಗೈಸ್. ಹೌದು, ನಾನು ಹೊರಿಸ್ಬೇಕು ಕ್ಯಾಮ್ರಾನ. ನಾನೇನು ಇಷ್ಟು ಕಪ್ಪಗೆ ಬಂದೆ. ಎಲ್ಲ ಜಾಲಿ ಜಾಲಿ. ಫೈನಲಿ ವಿ ವನ್ ಗೈಸ್. ನಿಮ್ಮ ವಯಸ್ಸಾಗಿ ಲುಕಿಂಗ್ ಗುಡ್. ಫೈನಲಿ ವಿ ವನ್ ಗೈಸ್. ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ನೆನ್ನೆದು ಚೆನ್ನಾಗಿದೆ ಗೈಸ್. ನಾವು ವಿನ್ ಆಗ್ಬಿಟ್ರಿ ಗೈಸ್. ಲಿಟ್ರಲಿ ಓ ವಾವ್, ಸಿ ಲೈನರ್. ಅದೇ ಚೆನ್ನಾಗಿದೆ ಲಾಸ್ಟ್. ಇಬ್ರು ಅಣ್ಣ ತಮ್ಮ. ಬೇಜಾರಾಗೋಗಿದೆ ಬ್ರೋ ನಮ್ಗೆ. ಆದ್ರೆ ಪಾಪ ಗೊತ್ತಾ ಇವ್ರು ಗೈಸ್, ನಿಜವಾಗ್ಲೂ ಪಾಪ. ಇವನು ಅಷ್ಟೇ. ಅಕ್ಕ ಎಲ್ಲಾದ್ರೂ ಕಿರ್ಚೋದ್ ಬಿಡಲ್ಲ. ಅವಳು ಒಳ್ಳೆ ಹುಡುಗಿ, ಅವಳು ಸೈಲೆಂಟ್. ಪಾಪ ಇದು ಅವಳು ಸರಿ ಇಲ್ಲ, ಬೇಡ ಅವಳು. ಏಯ್ ನಿಧಾನಕ್ಕೆ ಅಲ್ಲಿ ಗೈಸ್. ಜಾಲಿ ಜಾಲಿ. ಇಲ್ಲಿ ಫೋಟೋ ಸೆಷನ್ ನಡೀತಾ ಇದೆ. ಏನ್ ಹೇಳ್ತೀರಣ್ಣ? ಪೀಸ್ ಅಕ್ಕ ನೀನು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಇದೆಲ್ಲ ಮುಗ್ದಿದೆ, ನಾಳೆ ಇದು ಕ್ಲಾಸಿಗೆ ಬರೋದು ಬಾಕಿ. ನಾಳೆ ಕ್ಲಾಸ್ ಇದೆಯಾ? ನಾಳೆ ಬರಲ್ಲ. ಓಕೆ ಅಫಿಷಿಯಲ್ ಆಗಿ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ, ನಾಳೆ ರಜಾ. ಪ್ರಿನ್ಸಿಪಲ್ ಹಾಲು ಫುಲ್ ಪೇನಿಂಗ್ ಗೈಸ್. ವ್ಲಾಗಲ್ಲಿ ಹಾಕ್ಬೇಡ. ನಾನು ಹಾಕ್ತೀನಿ ಎಲ್ಲ ಗೈಸ್. ಇಲ್ಲಿ ಫೋಟೋ ಸೆಷನ್ ನಡೀತಾ ಇದೆ ಎಲ್ರದ್ದು, ಚೆನ್ನಾಗಿ ಬರ್ತಾ ಇದೆ. ಸೃಜನದು
ಅದಾದಮೇಲೆ ನಮ್ಮದು ಎಲ್ಲರದು. ಅವರು ಬೇರೆ ಟೀಮ್, ಇನ್ನೊಂದು ಟೀಮು, ಅವ್ರು ಫಸ್ಟ್ ಪ್ರೈಸು. ಇದೇ ನಮ್ಮ ಆಡಿಟೋರಿಯಮ್ ಗೈಸ್. ಅದು ಬಂದಿಲ್ಲ. ಗೈಸ್ ಫೋಟೋ ಸೆಷನ್ ಸ್ವಲ್ಪ ಆಗಿದೆ, ಇನ್ನೂ ಇದೆ, ನೋಡೋಣ ಏನೇನು ಮಾಡೋದು ಅಂತ. ಇವಾಗ ಸ್ಟಾಫ್ ರೂಮ್ ಕಮ್ಮಿಂಗ್. ಫುಲ್ ಕತ್ಲೆ ಗೈಸ್. ಎಲ್ಲ ಮಳೆಯಲ್ಲಿ ಸಾಂಗ್ ಹಾಕೊಂಡು ಅವ್ರುಗಳೇ ಸ್ಪೀಕರ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೀನಿಯರ್ಸ್ ಮಾಡಲಿ, ಲಾಸ್ಟ್ ಇಯರ್ ಅನ್ಸುತ್ತೆ ಅವ್ರದ್ದೆಲ್ಲ. ಆಗೋಯ್ತು ಗೈಸ್, ಫ್ಯಾಷನ್ ಶೋ ಮುಗೀತು, ಪ್ರೈಸ್ ಬಂತು. ಸೆಕೆಂಡ್ ಪ್ರೈಸ್ ಏನೇನ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್. ಸೊ ಮುಗೀತು ಗೈಸ್, ಎಲ್ಲ ಬಾಯ್. ಇವತ್ತಿನ ವ್ಲಾಗ್ ಇಷ್ಟೇ, ಬೈ. ಇವಳು ಹಿಂದೆ ಇಬ್ಬರು ಒಟ್ಟಿಗೆ ಆಟೋದಲ್ಲಿ ಹೋಗ್ತಾ ಇದ್ವಿ. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ. 6 o'clock ಆಗಿದೆ. ಫೋನು ಕ್ಯಾಮ್ರಾ ಎಲ್ಲ ಬಿಡಿ, ಇದು ಬ್ಯಾಟ್ರಿನೂ ಇಲ್ಲ. ಸೊ ಹೋಗೋಣ ಮನೆಗೆ. ಮುಗೀತು ಫ್ಯಾಷನ್ ಶೋ. 1 ತಿಂಗಳು 1 ತಿಂಗಳು ಫ್ಯಾಷನ್ ಶೋ. ಒಳ್ಳೆ ಥರ ಗುಡ್ ಮೆಮೊರೀಸ್. ಜೂನಿಯರ್ಸ್ ಎಲ್ಲ ಫುಲ್ ಒಳ್ಳೆಯವರು ಗೊತ್ತಾ. ಬಿಟ್ಟರೆ ಇನ್ನೇನು ಎಲ್ಲ ಚೆನ್ನಾಗಿತ್ತು. ಲಾಸ್ಟ್ ಡೇ ಕಾಲೇಜ್ ಅಂತ ಥರ ಇರ್ಲಿಲ್ಲ, ನಮ್ಮ ಫ್ರೆಂಡ್ಸ್ ಥರನೇ ಇದ್ರು. ಕಾಲೇಜು ಲಾಸ್ಟ್ ಡೇ. ಇವತ್ತೇನೋ ನಾವೆಲ್ಲ ಬರೋದೇ ಇಲ್ಲ ಅನ್ನೋ ರೇಂಜ್ಗೆ ಬಾಯ್ ಎಲ್ಲರೂ ಬಾಯ್ ಹೇಳ್ಕೊಂಡು ಬಂದಿದ್ದಾಯಿತು. ಬಟ್ ಸ್ಟಿಲ್ ತಿರ್ಗಾ ನೆಕ್ಸ್ಟ್ ಇಯರು ಮಾಡೋಣ ಫ್ಯಾಷನ್ ಶೋ. ನಾವು ಪ್ರೈಸ್ ಗೆದ್ವಲ್ಲ, ಅದೇ ದೊಡ್ಡ ಖುಷಿ. ಹೌದು, ಪ್ರೈಸ್. ಜನ ಅದು ಏನಂತಾರೆ, ಅವಳ ಡೆಡಿಕೇಶನ್, ಅವಳು ಕಿರ್ಚಾಡಿದವಳು ಮಾಡಿದವಳು, ನಮ್ಗೆ ಹಿಂಸೆ ಅಂತ ಅಲ್ಲ, ಮಾಡಬೇಕು ನೀವು ಅಂತಲ್ಲ. ಪಾಪ ಅವಳು ಏನಂತಾರೆ, ಅವಳು ಅಷ್ಟು ಇದಾಗಿದ್ದಕ್ಕೇನೆ ನಾವೆಲ್ಲ ಕಲ್ತಿ ಮಾಡಿದ್ದು. ಸೊ ಅಷ್ಟೇ. ಬಾಯ್. Bye. See you. Style. Style is the answer to everything. A fresh way to approach a dull or dangerous thing. To do a dangerous thing with style is what I call art.